ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಖಾತೆಗೆ ಜಮಾ ಆಗುವಂತ ಮಾಹಿತಿ. ವೀಕ್ಷಕರೇ, ರೇಷನ್ ಕಾರ್ಡ್ ದಿನಗಟ್ಟಲೆ ಕಚೇರಿಗಳಿಗೆ ಅಲೆಯಬೇಕಿಲ್ಲ. ಪಡಿತರ ಚೀಟಿಯನ್ನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡುವಂತ ಸರಳ ವಿಧಾನ. ಮತ್ತು PM ಕಿಸಾನ್ ಯೋಜನೆ, ರೈತರಿಗೆ 24ನೇ ಕಂತಿನ ಹಣ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಚೆಕ್ ಮಾಡಿಕೊಳ್ಳಿ. ಹಾಗೂ ಹಾಲಿನ ಖಾಲಿ ಪ್ಯಾಕೆಟ್ಗಳಿಂದ ನಿರ್ಮಾಣ ಸಾಮಗ್ರಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳಿಂದ ಹೊಸ ಮಾಹಿತಿ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ 2443 ಕೋಟಿ ರೂಪಾಯಿ ಹಣವು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಬಿಡುಗಡೆ ಮಾಡಿದ್ದು ಮತ್ತು 3-4 ದಿನಗಳಲ್ಲಿ ಕುಟುಂಬದ ಯಜಮಾನಿಯರ ಖಾತೆಗೆ ನೇರವಾಗಿ ನಗದು ಹಣ DBT ಮೂಲಕ ಜಮಾ ಆಗುವಂತ ಸಾಧ್ಯತೆ ಇದೆ ಎಂದು ಕೂಡ ತಿಳಿಸಲಾಗುತ್ತಿದೆ. ಮತ್ತು ಯಜಮಾನಿಯರ ಖಾತೆಗೆ 62,000 ರೂಪಾಯಿ ತಲುಪಿದ್ದು, ಇದೀಗ 32ನೇ ಕಂತಿನ ಹಣ ಬಿಡುಗಡೆಯಾದಂತೆಯೇ ಒಟ್ಟು 64,000 ರೂಪಾಯಿ ಹಣವು ಕಾಂಗ್ರೆಸ್ ಸರ್ಕಾರ ತಲುಪಿಸಿದಂತಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳು ಕೇವಲ ಅರ್ಹ ಫಲಾನುಭವಿಗಳು ಅಷ್ಟೇ ತಲುಪಬೇಕು ಮತ್ತು ಯೋಜನೆಯ ದುರುಪಯೋಗವನ್ನು ತಡೆಯಬೇಕು ಎಂಬ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಾಯಿತರಲ್ಲಿ 1,95,224 ಫಲಾನುಭವಿಗಳು ಮೃತಪಟ್ಟಿದ್ದರೂ ಕೂಡ ಅವರ ಖಾತೆಗಳಿಗೆ ಸುಮಾರು 115 ಕೋಟಿ ಸಂದಾಯವಾಗಿರುವುದು ಕಂಡು ಬಂದಿದೆ. ಮತ್ತು ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಕೂಡ ಗೃಹ ಬಳಕೆಗೆ ನೀಡಲಾಗಿರುವಂತಹ ಉಚಿತ ವಿದ್ಯುತ್ ಅನ್ನು ಕೂಡ ವಾಣಿಜ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳಿರುವುದನ್ನು ಕೂಡ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತದೆ. ಮತ್ತು ಮೃತಪಟ್ಟಂತಹ ಫಲಾನುಭವಿಗಳ ಖಾತೆಗೆ ಅಕ್ರಮವಾಗಿ ಹಣ ತಲುಪುವುದನ್ನು ಶಾಶ್ವತವಾಗಿ ತಡೆಯಲು ಮತ್ತು ಮೃತಪಟ್ಟ 15 ದಿನಗಳ ಒಳಗಾಗಿ ಅವರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲು ಸರ್ಕಾರ ಶೀಘ್ರದಲ್ಲಿಯೇ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಕೂಡ ರಚಿಸಿದೆ. ಇದರಿಂದಾಗಿ ಅನರ್ಹರಿಗೆ ಮತ್ತು ಮೃತಪಟ್ಟವರ ಖಾತೆಗೆ ಜಮಾ ಆಗುವುದು ಸಂಪೂರ್ಣವಾಗಿ ತಪ್ಪಿಸಲು ಸರ್ಕಾರ ಖಜಾನೆಗೆ ಆಗುವಂತ ನಷ್ಟವನ್ನು ಕೂಡ ತಡೆಯಲಿಕ್ಕಿದ್ದು ಯೋಜನೆಯು ಆಯೋಜಿಸಲಾಗಿದೆ. ಮತ್ತು ಒಂದು ವೇಳೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಫಲಾನುಭವಿಗಳಿಗೆ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡುವಂತಹ ಪ್ರಕ್ರಿಯೆ ಕೂಡ ಅಂತಿಮದಲ್ಲಿದೆ. ಅದಲ್ಲದೆ ರಾಜ್ಯಾದ್ಯಂತ ಇರುವಂತಹ 22,000 ನ್ಯಾಯಬೆಲೆ ಅಂಗಡಿಗಳನ್ನು ದಿನಪೂರ್ತಿ ತೆರೆದಿರಬೇಕು ಮತ್ತು ಮಾಸಿಕವಾಗಿ ಸಭೆಗಳನ್ನು ಕೂಡ ಕಡ್ಡಾಯವಾಗಿ ಮಾಡಬೇಕು ಅಥವಾ ನಡೆಸಬೇಕೆಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಸಾರ್ವಜನಿಕರ ಮಾಹಿತಿಗಾಗಿ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕೆಂದು ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ರೇಷನ್ ಕಾರ್ಡ್ಗಾಗಿ ದಿನಗಟ್ಟಲೆ ಕಚೇರಿಗಳಿಗೆ ಅಲೆಯಬೇಕಿಲ್ಲ ಮತ್ತು ಪಡಿತರ ಚೀಟಿಯನ್ನು ಆನ್ಲೈನ್ನಲ್ಲಿ ಕೂಡ ಅಪ್ಡೇಟ್ ಮಾಡುವಂತ ಸರಳ ವಿಧಾನ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಇರಿ. ಮತ್ತು ದಿನಗಟ್ಟಲೆ ಕಚೇರಿಗಳಿಗೆ ಅಲೆಯಬೇಕಿಲ್ಲ ವೀಕ್ಷಕರೇ, ಯಾಕೆಂದ್ರೆ ಪಡಿತರ ಚೀಟಿ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬಹುದು. ಮತ್ತು ಕೆಲವು ರಾಜ್ಯಗಳು ಪಡಿತರ ಚೀಟಿಗಳನ್ನು ವಿತರಿಸಲು ಅಥವಾ ವಿವರಿಸಲು ನವೀಕರಿಸಲು ಆನ್ಲೈನ್ ಸೌಲಭ್ಯವನ್ನು ಕೂಡ ಒದಗಿಸುತ್ತಿವೆ. ಮತ್ತು ಅದಕ್ಕಾಗಿ ಯಾವ ಹಂತಗಳನ್ನು ಒಳಗೊಂಡಿದೆ ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರ ನೀಡುವ ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಸಹ ಒಂದಾಗಿದೆ. ಹೌದು ವೀಕ್ಷಕರೇ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಈ ಅಡಿಯಲ್ಲಿ ಒದಗಿಸಲಾದಂತಹ ಸಬ್ಸಿಡಿ, ಆಹಾರ ಧಾನ್ಯಗಳು ಮತ್ತು ಇತರ ಪ್ರಯೋಜನಗಳನ್ನು ಪಡೆಯಲು ಇದನ್ನು ಬಳಸಲಾಗುತ್ತದೆ. ಕುಟುಂಬದಲ್ಲಿ ಮಗುವಿನ ಜನನ ಅಥವಾ ಮದುವೆಯ ನಂತರ ಸಂಗಾತಿಯ ಸೇರ್ಪಡೆಯಂತಹ ಬದಲಾವಣೆಗಳೆಲ್ಲ ಪಡಿತರ ಚೀಟಿಯಲ್ಲಿನ ವಿವರಗಳನ್ನು ನವೀಕರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಮತ್ತು ಅಗತ್ಯ ದಾಖಲೆಗಳು ಲಭ್ಯವಿದ್ದಾಗ ಅಥವಾ ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಿದಾಗ ಪಡಿತರ ಚೀಟಿಗೆ ಹೊಸ ಸದಸ್ಯರು ಸೇರಿಸುವುದು ಸರಳ ಪ್ರಕ್ರಿಯೆಯಾಗಿದೆ. ನೀವು ಆನ್ಲೈನ್ ಮೂಲಕ ಸೌಲಭ್ಯವನ್ನು ಕೂಡ ಆರಿಸಿಕೊಂಡರೂ ಕೂಡ ನಿಮ್ಮ ಸ್ಥಳೀಯ ಆಹಾರ ಮತ್ತು ನಾಗರಿಕ ಸರಬರಾಜು ಕಚೇರಿಗೆ ಭೇಟಿ ನೀಡಿದರೂ ಕೂಡ ನಿಖರವಾದಂತಹ ಮಾಹಿತಿಯನ್ನು ಒದಗಿಸುವ ಮತ್ತು ಪರಿಶೀಲನಾ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸುವುದರಿಂದ ನಿಮ್ಮ ಮನೆಯ ದಾಖಲೆಗಳು ನವೀಕರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮತ್ತು ಹಲವಾರು ರಾಜ್ಯಗಳು ಪಡಿತರ ಚೀಟಿಯ ವಿವರಗಳನ್ನು ಕೂಡ ನವೀಕರಿಸಲು ಆನ್ಲೈನ್ ಸೌಲಭ್ಯ ಕೂಡ ಒದಗಿಸುತ್ತದೆ. ಈ ಸಾಮಾನ್ಯ ಪ್ರಕ್ರಿಯೆಗಳನ್ನು ಕೂಡ ಇದು ಒಳಗೊಂಡಿರುತ್ತದೆ. ವೀಕ್ಷಕರೇ, ಹಾಗಾದ್ರೆ ಯಾವ ಹಂತಗಳನ್ನು ಕೂಡ ತಿಳಿದುಕೊಳ್ಳೋಣ. ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ನೋಂದಾಯಿತ ರುಜುಮಾತುಗಳನ್ನು ಕೂಡ ಒಳಗೊಂಡಿರುವಂತಹ ಸೈನ್ ಇನ್ ಮಾಡಿ ಮತ್ತು ಅಗತ್ಯವಿದ್ದರೆ ಖಾತೆಯನ್ನು ಕೂಡ ರಚಿಸಿ. ಸದಸ್ಯರನ್ನು ಸೇರಿಸಿ ಅಥವಾ ಹೊಸ ಸದಸ್ಯರನ್ನು ಕೂಡ ಸೇರಿಸಬಹುದು. ಅಂತಹದ್ದೇ ಸೇವೆ ಕೂಡ ಆಯ್ಕೆಯನ್ನು ಆರಿಸಿ ನೀವು ಸೇರಿಸಲು ಬಯಸಿರುವಂತಹ ಕುಟುಂಬ ಸದಸ್ಯರ ವಿವರಗಳನ್ನು ಕೂಡ ನಮೂದಿಸಿ ಅಗತ್ಯ ಇರುವಂತಹ ಪೋಷಕ ದಾಖಲೆಗಳ ಸ್ಕ್ಯಾನ್ ಮಾಡಿ ಪ್ರತಿಗಳನ್ನು ಕೂಡ ಅಪ್ಲೋಡ್ ಮಾಡಿ. ಅರ್ಜಿಯನ್ನು ಸಲ್ಲಿಸುವಂತ ಮೊದಲು ಎಲ್ಲ ಮಾಹಿತಿಗಳನ್ನು ಕೂಡ ಎಚ್ಚರಿಕೆಯಿಂದ ಪರಿಶೀಲಿಸಿ ಉಲ್ಲೇಖಕ್ಕಾಗಿ ಸ್ವೀಕೃತಿ ರಶೀದಿಯನ್ನು ಕೂಡ ಉಳಿಸಿ ಅಥವಾ ಮುದ್ರಿಸಿ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ
ದೇಶದ ಕೋಟ್ಯಾಂತರ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ. ತಲಾ 2,000 ರೂಪಾಯಿಯಂತೆ ವರ್ಷದಲ್ಲಿ 3 ಕಂತುಗಳಾಗಿ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ಹೌದು ವೀಕ್ಷಕರೇ, ಇದೀಗ ಯೋಜನೆಯ 24ನೇ ಕಂತಿನ ಹಣವು ಕೂಡ ಬಿಡುಗಡೆಗೆ ಸಿದ್ಧತೆಗಳು ನಡೆದಿದ್ದು ಮತ್ತು ಕೆಲವು ರೈತರಿಗೆ ಈ ಕಂತಿನ ಲಾಭದಿಂದ ವಂಚಿತರಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಮತ್ತು ಯಾವೆಲ್ಲ ಕಾರಣಗಳಿಂದ ರೈತರಿಗೆ ಕಂತಿನ ಹಣ ತಡೆಯಲ್ಪಡುವುದು ಕೂಡ ಅದ್ರ ಬಗ್ಗೆ ಸಹ ತಿಳಿಸ್ತಾ ಇದ್ದೇವೆ. ಅನರ್ಹ ಅಥವಾ ತಪ್ಪು ದಾಖಲೆ ನೀಡಿದವರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅವರಿಗೆ ದಾಖಲೆಗಳಲ್ಲಿ ಕಂತಿನ ಹಣವು ಸಿಗೋದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಪಿಎಂ ಕಿಸಾನ್ ಯೋಜನೆಯು ಕೇವಲ ಅರ್ಹ ರೈತರಿಗೆ ಮಾತ್ರ ಸೌಲಭ್ಯ ಕಲ್ಪಿಸುತ್ತದೆ. ಒಂದು ವೇಳೆ ಯಾರಾದರೂ ಅನರ್ಹರಿದ್ದು ತಪ್ಪು ಅಥವಾ ನಕಲಿ ದಾಖಲೆಗಳನ್ನು ನೀಡಿದ್ದರೆ, ಈ ಯೋಜನೆಯ ಲಾಭ ಪಡೆಯುತ್ತಿದ್ದರೆ ಅಂತವರಿಗೆ ಹೆಸರುಗಳನ್ನು ಕೂಡ ಕೃಷಿ ಇಲಾಖೆಯು ಈ ಕಾಲಕ್ಕೆ ನಡೆಸುವಂತಹ ಪರಿಶೀಲನೆ ವೇಳೆ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ. ಇಂತಹ ರೈತರಿಗೆ ಮುಂಬರುವ ಕಂತಿನ ಹಣವು ಕೂಡ ಸಿಗುವುದಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು EKYC ಪೂರ್ಣಗೊಳಿಸದಿರುವುದು ಮತ್ತು ಈ ಯೋಜನೆಯ ಲಾಭ ಮುಂದುವರಿಸಲು EKYC ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇದುವರೆಗೆ EKYC ಪೂರ್ಣಗೊಳಿಸದ ರೈತರಿಗೆ ಕಂತಿನ ಹಣ ಸ್ಥಗಿತಗೊಳಿಸಬಹುದು. ರೈತರು ತಮ್ಮ ಹತ್ತಿರದ CSC ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಧಿಕೃತ ಅಥವಾ ವೆಬ್ಸೈಟ್ ಮೂಲಕ ಕೂಡ ತಕ್ಷಣವೇ EKYC ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸುವುದು ಅಗತ್ಯವಾಗಿರುತ್ತದೆ. ಮತ್ತು ಜಮೀನಿನ ಪರಿಶೀಲನೆ ಅಥವಾ ಆಧಾರ್ ಲಿಂಕ್ ಕೂಡ ಮಾಡಿಸಬೇಕಾಗುತ್ತದೆ. ಯಾಕೆಂದರೆ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಜಮೀನಿನ ಭೌತಿಕ ಪರಿಶೀಲನೆ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಈ ಪ್ರಕ್ರಿಯೆಗಳು ಪೂರ್ಣಗೊಳ್ಳದಿದ್ದರೆ ಕಂತಿನ ಹಣವು ಜಮಾ ಆಗುವುದಿಲ್ಲ ಎಂದು ಕೂಡ ಎನ್ನಲಾಗುತ್ತಿದೆ. ಮತ್ತು 24ನೇ ಕಂತಿನ ಹಣವು ಯಾವಾಗ ಜಮಾ ಆಗುತ್ತದೆ ಎಂದು ಕೂಡ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ಕಂತು 4 ತಿಂಗಳ ಅಂತರದಲ್ಲಿ ಬಿಡುಗಡೆಯಾಗುತ್ತದೆ. ಹಿಂದಿನ 23ನೇ ಕಂತು ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗಿದ್ದು ಮತ್ತು 4 ತಿಂಗಳ ಸಮಯವು ಕೂಡ ಅಕ್ಟೋಬರ್ನಲ್ಲಿ ಪೂರ್ಣಗೊಳ್ಳಲಿದೆ. ಹೀಗಾಗಿ ಅಕ್ಟೋಬರ್ ತಿಂಗಳಲ್ಲಿ 24ನೇ ಕಂತಿನ ಹಣ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ. ಈ ಕುರಿತು ಸರ್ಕಾರದಿಂದ ಅಧಿಕೃತ ದಿನಾಂಕದ ಘೋಷಣೆಯನ್ನು ಕೂಡ ಇನ್ನೂ ಬರಬೇಕಾಗಿದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ಭಾರತದ ಬಹುತೇಕ ಮನೆಗಳಲ್ಲಿ ದಿನನಿತ್ಯ ತರುವಂತಹ ಅತ್ಯಂತ ಸಾಮಾನ್ಯ ದಿನಸಿ ವಸ್ತುಗಳಲ್ಲಿ ಹಾಲಿನ ಪ್ಯಾಕೆಟ್ಗಳು ಪ್ರಮುಖವಾದದ್ದು. ಇವುಗಳ ವ್ಯಾಪಕ ಬಳಕೆಯಿಂದಾಗಿ ದೇಶದಾದ್ಯಂತ ಸಾವಿರಾರು ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಸೃಷ್ಟಿಯಾಗುತ್ತಿವೆ. ಈ ಸಮಸ್ಯೆಯಿಂದಾಗಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ಕೂಡ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಹೌದು ವೀಕ್ಷಕರೇ, ಸಾಮಾನ್ಯವಾಗಿ ಪಾಲಿಥಿನ್ ನಿಂದ ತಯಾರಾಗಿರುವಂತಹ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ಕೂಡ ಇನ್ಮೇಲೆ ಕಸದ ರಾಶಿಗೆ ಸೇರಿಸುವ ಬದಲು ಬೆಂಚ್ಗಳು ಅಥವಾ ವಿವಿಧ ನಿರ್ಮಾಣ ಸಾಮಗ್ರಿಗಳ ತಯಾರಿಕೆಗೆ ಮರುಬಳಕೆಯಾಗಲಿವೆ ಎಂದು ಕೂಡ ಎನ್ನಲಾಗುತ್ತಿದೆ. ಹೌದು ವೀಕ್ಷಕರೇ, ಈ ಮೆಟೀರಿಯಲ್ ಇಂಜಿನಿಯರಿಂಗ್ ವಿಭಾಗದ ಸಂಶೋಧಕರು ತಮ್ಮ ತಂಡದ ಸಾಧನೆ ಮಾಡಿದ್ದು ಮಾರ್ಚ್ ತಿಂಗಳಲ್ಲಿಯೇ ಈ ಕುರಿತು ಸಂಶೋಧನಾ ಪ್ರಬಂಧವು ಕೂಡ ಪ್ರಕಟಿಸಿದ್ದಾರೆ. ದೇಶದಲ್ಲಿ ಪ್ರತಿದಿನ ಸುಮಾರು 10 ರಿಂದ 12 ಕೋಟಿ ಒಮ್ಮೆ ಬಿಸಾಡುವಂತಹ ಹಾಲಿನ ಪ್ಯಾಕೆಟ್ಗಳನ್ನು ಬಳಸಲಾಗುತ್ತದೆ. ಇದು ದೇಶದ ಒಟ್ಟು ಹಾಲಿನ ಪ್ಯಾಕಿಂಗ್ಗಳಲ್ಲಿ ಸುಮಾರು ಅರ್ಧದಷ್ಟು ಭಾಗವಾಗಿದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಈ ಹೊಸ ಮರುಬಳಕೆ ವಸ್ತುವಿನಿಂದ ಕೇವಲ ಪೋಡಿಯಂ ಮಾತ್ರವಲ್ಲದೆ ಬೆಂಚ್ಗಳಂತಹ ವಿವಿಧ ಹೊರಾಂಗಣದ ಪೀಠೋಪಕರಣಗಳನ್ನು ಸಹ ತಯಾರು ಮಾಡಬಹುದಾಗಿದೆ. ಸುಲಭವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗುವಂತ ಮತ್ತೊಂದು ಪ್ಲಾಸ್ಟಿಕ್ ಎಂದರೆ ಮಲ್ಟಿಲೇಯರ್ ಪ್ಲಾಸ್ಟಿಕ್. ಇದು ಚಿಪ್ಸ್ ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ತಾಜಾ ಇರಿಸಲು ಕವರ್ಗಳನ್ನು ಬಳಸಲಾಗುತ್ತದೆ. ಇವುಗಳಿಂದ ಹಲವು ಪದರುಗಳಿಂದ ಮರುಬಳಕೆಯಾಗಿ ಪ್ರತಿಯೊಂದು ಪದರನ್ನು ಕೂಡ ಬೇರ್ಪಡಿಸಲು ಕಷ್ಟವಾಗುತ್ತದೆ ಮತ್ತು ಪ್ಲಾಸ್ಟಿಕ್ಗಳನ್ನು ಬಳಸಿ ದೃಢವಾದ ನಿರ್ಮಾಣ ಸಾಮಗ್ರಿಗಳನ್ನು ಕೂಡ ತಯಾರಿಸುತ್ತಿದ್ದಾರೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತೆ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ತಪ್ಪದೇ ನಿಮ್ಮೂರನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದ್ರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು.